ಇನ್ನು ಹಾಸನ ಲೋಕಸಭಾ ಚುನಾವಣಾ ಕಣಕ್ಕೆ ಬರೋಣ. ಹಾಸನದಲ್ಲಿ JDSಗೆ ಏನಾದ್ರು ಸೀಟ್ ಬಿಟ್ಕೊಟ್ರೆ ನೀವು BJPಯವರು ಕುಮಾರಸ್ವಾಮಿ ನಿಲ್ಲಬೇಕು, ಇಲ್ಲ ದೇವೇಗೌಡರು ನಿಲ್ಲಬೇಕು, ಪ್ರಜ್ವಲ್ ರೇವಣ್ಣ ಮಾತ್ರ ಬೇಡ ಅಂತ. ಮೊದಲನೇದಾಗಿ ಹಾಸನವನ್ನು JDSಗೆ ಬಿಟ್ಟುಕೊಡೋದಕ್ಕೇನೆ BJP ನಾಯಕರು ವಿರೋಧ ಇದೆ. ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಸ್ಥಳೀಯ BJP ನಾಯಕರು ರೆಡ್ ಸಿಗ್ನಲ್ ಅಂತ, ಬೇಡ ಅಂತ. ದೇವೇಗೌಡರು ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ನಮ್ಮ ವಿರೋಧ ಇಲ್ಲ, ಪ್ರಜ್ವಲ್ ಸ್ಪರ್ಧೆಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹಾಸನದ BJP ನಾಯಕರು ಹೇಳ್ತಾ ಇದ್ದಾರೆ. ರಾಜ್ಯ ನಾಯಕರ ಬಳಿ ಹಾಸನವನ್ನು BJPಗೆ ಪಡೀರಿ ಅಂತ ಒತ್ತಾಯ ಅಂತೆ. ಪ್ರಜ್ವಲ್ ಸ್ಪರ್ಧೆಗೆ BJP ಯಾಕೆ ವಿರೋಧ, BJP ವಾದ ಏನು, ಅಂದರೆ ಹಾಸನ BJP ಅವರ ವಾದ ಏನು ನೋಡ್ತಾ ಹೋಗೋಣ. ಹಾಸನದಲ್ಲಿ ಮೈತ್ರಿಗೆ ಒಪ್ಪಿಗೆ ಇದೆ, ಆದರೆ ಅದು ಪ್ರಜ್ವಲ್ ಸ್ಪರ್ಧೆಗೆ ವಿರೋಧ ಇದೆ. ಪ್ರಜ್ವಲ್ ರೇವಣ್ಣ ಬೇಡ ಅಂತ. ಯಾಕೆ ಬೇಡ? ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಕ್ಷೇತ್ರದಲ್ಲಿ ಹೆಸರು ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ವಿರುದ್ಧವಾದ ಅಲೆ ಇದೆ ಹಾಸನದಲ್ಲಿ. ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಮತ್ತು ಕುಟುಂಬದವರ ಮೇಲೆ ಹಲವಾರು ಆರೋಪಗಳು ಬಂತು. ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದರೆ ಸೋಲುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಗೆ ಲಾಭ ಆಗ್ಬಿಡುತ್ತೆ. ಹಾಸನದಲ್ಲಿ ಇಬ್ಬರು BJP MLAಗಳಿದ್ದಾರೆ, ಬೇಲೂರು ಮತ್ತು ಸಕಲೇಶ್ಪುರ. ಆಮೇಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಮತಗಳು BJPಗೆ ಬಂದಿದೆ. ಹಾಗಾಗಿ ನಾವು BJPಯಿಂದ ಸ್ಪರ್ಧೆ ಮಾಡಿಸ್ಲಿ, ಇಲ್ಲ ಕುಮಾರಸ್ವಾಮಿ ದೇವೇಗೌಡರು ಸ್ಪರ್ಧೆ ಮಾಡಲಿ ಅಂತ. ಪ್ರಜ್ವಲ್ಗೆ ಟಿಕೆಟ್ ಕೊಡೋದಾದರೆ ಈ ಕ್ಷೇತ್ರವನ್ನು BJPನೇ ಪಡೀಲಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈಗ ಸೀಟು ಹಂಚಿಕೆಗೆ ಮಾತುಕತೆ ಕೂತ್ಕೊಂಡಾಗ JDS ಅವರು ಮೊದಲ ಕ್ಲೈಮ್ ಮಾಡೋದೆ ಹಾಸನ ಬಿಟ್ಕೊಡಿ ನಮಗೆ ಅಂತ. ಯಾಕೆಂದರೆ ಅದೊಂದೇ ಕ್ಷೇತ್ರದಲ್ಲಿ JDSನ MP ಇರ್ತಕ್ಕಂಥದ್ದು. ಅದನ್ನೇ ಕೊಡೋದು ಬೇಡ, BJP ನಿಂತ್ಕೊಳ್ಳಿ ಅಂತ ಮಾಡಿದ್ರೆ ಅದು ಒಪ್ಪತಕ್ಕಂಥ ಮಾತಲ್ಲ ಅಂತ ಅನಿಸುತ್ತೆ ಹೈಕಮಾಂಡ್. ಆದರೆ ಪ್ರಜ್ವಲ್ ರೇವಣ್ಣ ಬೇಡ, ಬೇರೆಯವ್ರು ನಿಲ್ಲಿ ಅಂತಂದರೆ ಈ ಮಾತಿಗೆ ಏನಾದರೂ BJP ಬೆಲೆ ಕೊಡಬಹುದಾ ಅಂತ? ಅರವಿಂದ್, ಹೌದು, ಈಗ ಚರ್ಚೆ ಆಗಿರುವಂತಹ ವಿಚಾರವೇ ಅದು. ಪ್ರಜ್ವಲ್ ರೇವಣ್ಣಗೆ ಕ್ಷೇತ್ರದಲ್ಲಿ ವಿರೋಧ ಇದೆ, ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಕೆಡಿಸ್ಕೊಂಡಿದ್ದಾರೆ. ಇತ್ತೀಚೆಗೆ 3-4 ಘಟನೆಗಳು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಆಯಿತು. ಹಾಗಾಗಿ ಸಹಜವಾಗಿ ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ವಿರೋಧ ಇದೆ ಎನ್ನುವಂಥದ್ದು BJP ನಾಯಕರ ಮಾತುಗಳು. ಮೊನ್ನೆ ನಡೆದಂತಹ BJP ಸಭೆಯಲ್ಲೂ ಕೂಡ ಹಾಸನ ಭಾಗದ BJP ನಾಯಕರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾವು ಮೈತ್ರಿಗೆ ಒಪ್ಕೊಳ್ತೀವಿ, ಆದರೆ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಆದ್ರೆ ನಮ್ಮ ಒಪ್ಪಿಗೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಸ್ಪಷ್ಟವಾಗಿ ರಾಜ್ಯ ನಾಯಕರಿಗೆ ಹೇಳಿದ್ದಾರೆ. ಒಂದ್ ವೇಳೆ ಏನಾದರೂ ದೇವೇಗೌಡರು ಅಥವಾ ಕುಮಾರಸ್ವಾಮಿ ನಿಂತ್ರೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಆದ್ರೆ ಪ್ರಜ್ವಲ್ ರೇವಣ್ಣಗೆ ಯಾಕೆಂದ್ರೆ ಅವರು ಕ್ಷೇತ್ರದಲ್ಲಿ ಹೆಸರು ಕೆಟ್ಕೊಂಡಿದ್ದಾರೆ, ಅನೇಕ ಘಟನೆಗಳಾಗಿದ್ದಾವೆ. ಸೊ ಇದೆಲ್ಲವೂ ಕೂಡ ಜನರಿಗೆ ದೊಡ್ಡ ಮಟ್ಟದ ವಿರೋಧ ಇದೆ. ಒಂದ್ ವೇಳೆ ಪ್ರಜ್ವಲ್ ರೇವಣ್ಣ ಅವರೇ ನಿಂತ್ರೆ ಅಲ್ಲಿ ಕ್ಷೇತ್ರ ಸೋಲಾಗಬಹುದು, ಮೈತ್ರಿಗೆ ಸೋಲಾಗಬಹುದು, ಅದು ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ನಿಲ್ಲೋದು ಬೇಡ ಅನ್ನುವಂತಹ ಒತ್ತಾಯವನ್ನ BJP ಹಾಸನ ನಾಯಕರು ರಾಜ್ಯ ನಾಯಕರಿಗೆ ಮಾಡಿದ್ದಾರೆ. ಅಲ್ಲದೆ ಅವರು ಹೇಳಿದಾಗೆ ಆಪ್ಷನ್ ಕೊಟ್ಟಿದ್ದಾರೆ, ದೇವೇಗೌಡರು ನಿಂತ್ಕೊಂಡ್ರೆ ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ. ಒಂದ್ ವೇಳೆ ಇದೆರಡೂ ಆಗ್ಲಿಲ್ಲ ಅಂದ್ರೆ BJPಗೆ ಈ ಕ್ಷೇತ್ರವನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಇಬ್ಬರು MLAಗಳಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಮತಗಳು ಹಾಸನ ಕ್ಷೇತ್ರದಲ್ಲಿ BJPಗೆ ಬಂತು. ಸೊ ಈ ಎಲ್ಲಾ ಲೆಕ್ಕಾಚಾರದಿಂದಾಗಿ ಒಂದ್ ವೇಳೆ ದೇವೇಗೌಡರು ಕುಮಾರಸ್ವಾಮಿ ಸ್ಪರ್ಧೆ ಮಾಡದೆ ಹೋದ್ರೆ BJP ಇದನ್ನ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡಿದ್ದಾರೆ. ಹೌದು, ನೀವು ಹೇಳಿದಾಗೆ ಮೊದಲ ಸ್ಥಾನದಲ್ಲಿ ಹಾಸನ ಇರುತ್ತೆ, JDS ತೆಗೆದುಕೊಳ್ಳುವಂತ ಸೀಟ್ ನಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಇದೆಲ್ಲ ಚರ್ಚೆ ಆಗುತ್ತೆ. ಆದ್ರೂ ಕೂಡ ತಮ್ಮ ಅಭಿಪ್ರಾಯವನ್ನ ಹಾಸನ BJP ನಾಯಕರು ರಾಜ್ಯ ನಾಯಕರ ಬಳಿ ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ, ಪ್ರಜ್ವಲ್ ಅವರಿಗೆ ಒಪ್ಪಿಕೊಳ್ಳುತ್ತಾ ಅಥವಾ ಕುಮಾರಸ್ವಾಮಿ ದೇವೇಗೌಡರು ಸ್ಪರ್ಧೆ ಮಾಡಲಿಕ್ಕೆ ಏನಾದರೂ ಇಂಗಿತ ವ್ಯಕ್ತಪಡಿಸ, ಎಲ್ಲವೂ ಕೂಡ ಸೀಟ್ ಹಂಚಿಕೆ ವೇಳೆ ಒಂದು ಸ್ಪಷ್ಟವಾದಂತಹ ಒಂದು ನಿಲುವುಗಳು ನಮಗೆ ಸ್ಪಷ್ಟವಾಗುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ. ಬಟ್ ಇದು ಕೂಡ ನೋಡೋಣ ಇನ್ನು ಮುಂದಕ್ಕೆ ಅದು ಮಾತುಕತೆ ಕೂತ್ಕೊಂಡಾಗ. ಆಮೇಲೆ ನಿಮಗೆ ಇಂತಿಂಥ ಕ್ಷೇತ್ರ ಅಂತ ಏನಾದ್ರು BJP JDSಗೆ ಬಿಟ್ಕೊಟ್ಬಿಟ್ರೆ ಕ್ಯಾಂಡಿಡೇಟ್ ಹಾಕೋದು ಅವ್ರಿಗೆ ಬಿಟ್ಟು ವಿಚಾರ.